ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಎನ್ ಡ್ರೀಮ್ಸ್ ಕುಕಿಂಗ್ ವ್ಲಾಗ್. ಇವತ್ತು ಮನೆಯಲ್ಲಿ ಸ್ಪಾಂಜಿ ಆ್ಯಂಡ್ ಟೇಸ್ಟಿಯಾದ ಗಿಣ್ಣೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಂತೂ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಇಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅಂದರೆ ಅದರಲ್ಲಿ 2 ಅಚ್ಚು, 1 ಲೋಟ ಆಗೋಷ್ಟು ಗೀ ಬಾಲು, 1 ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೆ 4ರಿಂದ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲಿಗೆ ಬೆಲ್ಲ, ಏಲಕ್ಕಿ, ಗೀ ಬಾಲನ್ನ ಹಾಕಿ ಚೆನ್ನಾಗಿ 2 ನಿಮಿಷ 3 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಆ ಬೆಲ್ಲ ನೀಟಾಗಿ ಕರಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಶೇಡಿಗೆ ಬರುತ್ತೆ. ಈಗ ನಾವು ಇದನ್ನ ಬೌಲಿಗೆ ಹಾಕಬೇಕು. ನೀವು ಚಿಕ್ಕ ಚಿಕ್ಕ 2 ಬೌಲಿಗೆ ಕೂಡ ಮಾಡ್ಕೊಬೋದು, ಇಲ್ಲ ದೊಡ್ಡ ಬೌಲಿಗೆ ಒಂದಾದರೂ ಮಾಡ್ಕೊಬೋದು. ಈಗ ಇದನ್ನ ಇದಕ್ಕೆ ಶಿಫ್ಟ್ ಮಾಡಾದಮೇಲೆ ನಾವು ಒಂದು ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಬೌಲ್ ಇಡೋಕ್ಕೋಸ್ಕರ ಒಂದು ಸ್ಟ್ಯಾಂಡ್ನ ಇಟ್ಕೊಬೇಕಾಗುತ್ತೆ. ಈಗ ಬೌಲ್ನ ಅದ್ರ ಮೇಲೆ ಇಟ್ಟು ಒಂದು 10ರಿಂದ 15 ನಿಮಿಷ ನೀಟಾಗಿ ಬೇಯಿಸ್ಬೇಕು ಸ್ಟೀಮಲ್ಲಿ. 15 ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಒಂದು ಕಡ್ಡಿಲಿ ಚುಚ್ಚಿ ಈ ಥರ ನೋಡಿದ್ರೆ ನೀರು ಥರ ಬಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ. ಈಗ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಇದನ್ನ ನೀಟಾಗಿ ಪೀಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ. ಇದನ್ನ ಆರಿದ್ಮೇಲೆ ತಿಂದರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನೋಡಿ ಎಷ್ಟು ಸ್ಪಾಂಜಿ ಆ್ಯಂಡ್ ಟೇಸ್ಟಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಬರಿಬೇಡಿ. ಥ್ಯಾಂಕ್ ಯು.